ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಸ್ ಬಿ ಐನಲ್ಲಿ ಕಾಲ್ ಫಾರ್ಮ್ ಆಗಿದೆ ಸ್ನೇಹಿತರೆ. ಸಂಪೂರ್ಣವಾದ ವಿವರ ತಿಳಿಸ್ಕೊಡ್ತೀನಿ ಬನ್ನಿ. ಹುದ್ದೆಗಳ ಸಂಖ್ಯೆ ಹೆಚ್ಚಿಸಿದ ಎಸ್ ಬಿ ಐ 1146 ಸ್ಪೆಷಲಿಸ್ಟ್ ಕೇಡರ್ ಹುದ್ದೆಗಳಿಗೆ ನೇಮಕಾತಿ. ಅರ್ಜಿ ಸಲ್ಲಿಕೆಗೆ ಜನವರಿ 10 ಗಡುವು. ರಾಜ್ಯಕ್ಕೆ ನಿಗದಿತ ಹುದ್ದೆಗಳು ಮೀಸಲು. ಬೆಂಗಳೂರಿನ ಪ್ರಧಾನ ಕಚೇರಿಯಲ್ಲಿ ನೇಮಕ. ಸಂದರ್ಶನ ಮೂಲಕ ಆಯ್ಕೆ. ನೋಡಿ ಸ್ನೇಹಿತರೆ, ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಜನವರಿ 10 ತನಕ ಲಾಸ್ಟ್ ಡೇಟ್ ಇದೆ. ಆಮೇಲೆ ರಾಜ್ಯಕ್ಕೆ ನಿಗದಿತ ಹುದ್ದೆಗಳು ಮೀಸಲು ಅಂದರೆ ರಾಜ್ಯದಲ್ಲಿ ಇಂತಿಷ್ಟು ಹುದ್ದೆಗಳು ಅಂತ ಸಪ್ರೇಟಾಗಿ ಮೀಸಲಾಡಿ ಇಟ್ಟಿದ್ದಾರೆ. ಆಮೇಲೆ ಬೆಂಗಳೂರು ಪ್ರಧಾನ ಕಚೇರಿಯಲ್ಲಿ ನೇಮಕಾತಿ ಪ್ರಕ್ರಿಯೆ ಇದೆ. ಆಮೇಲೆ ಸಂದರ್ಶನ ಮೂಲಕ ಅಂದರೆ ಇಂಟರ್ವ್ಯೂ ಮೂಲಕ ನಿಮಗೆ ಆಯ್ಕೆ ಮಾಡ್ಕೊಳ್ತಾರೆ. ಯಾವುದೇ ರೀತಿ ಎಕ್ಸಾಮ್ ಇಲ್ಲ. ಡಿಸೆಂಬರ್ ಮೊದಲ ವಾರ 996 ಸ್ಪೆಷಲ್ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಪ್ರಕಟಿಸಿರುವ ದೇಶದ ಮುಂಚೂಣಿ ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ವರ್ಷದ ಮೊದಲ ವಾರವೇ ಶುಭ ಸುದ್ದಿ ನೀಡಿದೆ. ಅಧಿಸೂಚಿಸಿರುವ ಹುದ್ದೆಗಳ ಸಂಖ್ಯೆ 1146ಕ್ಕೆ ಹೆಚ್ಚಿಸಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಅವಧಿಯನ್ನು ಜನವರಿ 10 ತನಕ ವಿಸ್ತರಿಸಿದೆ. ಹೊಸ ಅಧಿಸೂಚನೆ ಪ್ರಕಾರ ವಿಪಿ ವೆಲ್ತ್ ವಿಭಾಗದಲ್ಲಿ 582 ಹುದ್ದೆಗಳು, ಎಪಿವಿ ವೆಲ್ತ್ ವಿಭಾಗದಲ್ಲಿ 237 ಹುದ್ದೆಗಳು ಹಾಗೂ ಕಸ್ಟಮರ್ ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್ ವಿಭಾಗದಲ್ಲಿ 327 ಹುದ್ದೆಗಳು ಸೇರಿದಂತೆ ಒಟ್ಟು 1146 ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ. ಒಟ್ಟು ಹುದ್ದೆಗಳ ಪೈಕಿ ರಾಜಧಾನಿ ಬೆಂಗಳೂರು ಎಸ್ ಬಿ ಐ ಕಚೇರಿಯಲ್ಲಿಯೂ ನಿಗದಿತ ಹುದ್ದೆಗೆ ನೇಮಕಾತಿ ನಡೆಯಲಿದೆ. ಅಂದರೆ ಸ್ನೇಹಿತರೆ, ಒಟ್ಟು 1146 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಇದೆ. ಅದರಲ್ಲಿ ಎಸ್ ಬಿ ಐ ಕಚೇರಿಯಲ್ಲಿ ಅಂದರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಸ್ ಬಿ ಐ ಕಚೇರಿಯಲ್ಲಿ ಕೂಡ ನಿಗದಿತ ಹುದ್ದೆಗಳ ನೇಮಕಾತಿ ನಡೆಯಲಿ. ಅಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಮೇನ್ ಬ್ರ್ಯಾಂಚ್ ಎಸ್ ಬಿ ಐ ಬ್ರ್ಯಾಂಚ್ದು ಅಲ್ಲಿಯೂ ಕೂಡ ಹುದ್ದೆಗಳದೊಂದು ಕಡಿಮೆ ಇರೋ ಕಾರಣ ಅಲ್ಲಿಯೂ ಕೂಡ ಅವರು ಸೆಲೆಕ್ಷನ್ ಮಾಡ್ಕೋತಾರೆ. ಆಮೇಲೆ ನೋಡ್ಬೋದು ಅರ್ಹತೆಗಳು ಏನಿರಬೇಕಂದ್ರೆ, ಇಲ್ಲಿ ಯಾವುದೇ ವಿಭಾಗದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವುದಾದರೆ ಪದವಿ ವಿದ್ಯಾರ್ಹತೆ ಕಡ್ಡಾಯ ಮಾಡಲಾಗಿದೆ. ಅಂದರೆ ನಿಮಗೆ ಡಿಗ್ರಿ ಕಂಪಲ್ಸರಿ ಮುಗಿದಿರಬೇಕು. ಆಮೇಲೆ ಕಲೆ, ವಾಣಿಜ್ಯ, ಇಂಜಿನಿಯರ್, ವಿಜ್ಞಾನ ಸೇರಿದಂತೆ ಯಾವುದೇ ವಿಭಾಗದಲ್ಲಿ ಪದವಿ ಪಡೆದಿದ್ದರೂ ಅರ್ಜಿ ಸಲ್ಲಿಸಬಹುದು. ನೋಡಿ ಸ್ನೇಹಿತರೆ, ಒಂದು ಏನಂತಂದರೆ ಎಷ್ಟೋ ಜನ ತಿಳ್ಕೊಂಡಿರ್ತಾರೆ ಬ್ಯಾಂಕಿಂಗ್ನಲ್ಲಿ ಮಾಡ್ಬೇಕಂದ್ರೆ ನಾವು ಕಾಮರ್ಸ್ ವಿಭಾಗದಲ್ಲಿ ಇರಬೇಕು ಅಥವಾ ಮತ್ತೊಂದು ಅಗ್ರಿಕಲ್ಚರ್ ಅಥವಾ ಹಿಂಗೇನೋ ಬೇರೆ ವಿಭಾಗದಲ್ಲಿದ್ದರೆ ಮಾತ್ರ ಬ್ಯಾಂಕಿಂಗ್ನಲ್ಲಿ ಕೆಲಸ ಸಿಗುತ್ತೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಇಲ್ಲಿ ನೀವು ನೋಡ್ಬೋದು, ಕ್ಲಿಯರಾಗಿ ಹೇಳಿದ್ದಾರೆ ಅವರು. ಆರ್ಟ್ಸ್, ಕಾಮರ್ಸ್, ಸೈನ್ಸ್, ಇಂಜಿನಿಯರಿಂಗ್ ಯಾವುದೇ ವಿಭಾಗದಲ್ಲಿ ನೀವು ಡಿಗ್ರಿ ಮುಗಿದಿದ್ದರೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸಲು ಅರ್ಹರು, ಅರ್ಜಿ ಸಲ್ಲಿಸಬಹುದು ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ದಯವಿಟ್ಟು ಯಾರೆಲ್ಲ ಬ್ಯಾಂಕಿಂಗ್ನಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಐತೆ ದಯವಿಟ್ಟು ಇಲ್ಲಿ ಅಪ್ಲಿಕೇಶನ್ ಹಾಕ್ಬೋದು. ಬನ್ನಿ ಮುಂದೆ ನೋಡೋಣ. ಇದರೊಂದಿಗೆ ಆಯಾ ಹುದ್ದೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಅಥವಾ ಖಾಸಗಿ ಅಥವಾ ವಿದೇಶಿ ಬ್ಯಾಂಕುಗಳು ಅಥವಾ ವೆಲ್ತ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ ಅನುಭವ ಹೊಂದಿರಬೇಕು. ನೋಡಿ ಸ್ನೇಹಿತರೆ, ಇವರು ಒಂದು ಕಂಡೀಷನ್ ಹೇಳ್ತಿದ್ದಾರೆ, ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಯಾವುದಾದ್ರೂ ಒಂದು ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೀವು ಕೆಲಸ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಆಗಿರಬೇಕು. ವಿ ಪಿ ವೆಲ್ತ್ ಹುದ್ದೆಗಳಿಗೆ ಕನಿಷ್ಠ 6 ವರ್ಷ, ಎ ಪಿ ವೆಲ್ತ್ ಹುದ್ದೆಗಳಿಗೆ 3 ವರ್ಷ ಹಾಗೂ ಕಸ್ಟಮರ್ ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ ಹೊಸಬರು ಅರ್ಜಿ ಸಲ್ಲಿಸಬಹುದು. ಸೇವಾನುಭವ ಹೊಂದಿದ್ದರೆ ಆಯ್ಕೆ ಸಂದರ್ಭದಲ್ಲಿ ಪರಿಗಣಿಸಲಾಗುತ್ತದೆ ಎಂದು ಬ್ಯಾಂಕ್ ತಿಳಿಸಿದೆ. MBA ವಿದ್ಯಾರ್ಥಿ ಇದ್ದರೂ ಅರ್ಜಿ ಸಲ್ಲಿಸಬಹುದಾಗಿದೆ. SC/ST ವಿಶೇಷಚೇತನರು ಹೊರತುಪಡಿಸಿ ಉಳಿದವರು ₹750 ಶುಲ್ಕದೊಂದಿಗೆ ಅರ್ಜಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. ಆಮೇಲೆ ನೋಡ್ಬೋದು ಸ್ನೇಹಿತರೆ, SC/ST ಹೊರತುಪಡಿಸಿ ಅಂದರೆ SC/ST ವಿಶೇಷಚೇತನರಿಗೆ ಯಾವುದೇ ರೀತಿಯಾದ ಅರ್ಜಿ ಶುಲ್ಕ ಇಲ್ಲ. ಹೊರತುಪಡಿಸಿ ಅವರನ್ನು ಬಿಟ್ಟು ಉಳಿದವರೆಲ್ಲರೂ ಕೂಡ ₹750 ಶುಲ್ಕವನ್ನು ನೀವು ಸಲ್ಲಿಸಬೇಕು. ಆಮೇಲೆ ವಯೋಮಿತಿ ನೋಡೋದಾದರೆ ವಿ ಪಿ ವೆಲ್ತ್ ಹುದ್ದೆಗಳಿಗೆ 26ರಿಂದ 42 ವರ್ಷದ ಒಳಗಿನವರಾಗಿರಬೇಕು. APV ವೆಲ್ತ್ ಹುದ್ದೆಗಳಿಗೆ 23ರಿಂದ 35 ವರ್ಷದ ಒಳಗಿರಬೇಕು ಹಾಗೂ ಕಸ್ಟಮರ್ ರಿಲೇಶನ್ಶಿಪ್ ಎಕ್ಸಿಕ್ಯೂಟಿವ್ ಹುದ್ದೆಗಳಿಗೆ 20ರಿಂದ 30 ವರ್ಷದ ಒಳಗಿನವರಾಗಿರಬೇಕು. ಹೆಚ್ಚಿನ ಮಾಹಿತಿಗಾಗಿ SBI ವೆಬ್ಸೈಟ್ ನೀಡಿದೆ. ನೋಡಿ ಸ್ನೇಹಿತರೆ, ಪ್ರತಿಯೊಂದನ್ನು ತುಂಬ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾವುದೇ ರೀತಿಯ ಗೊಂದಲ ಬೇಡ. ನಿಮ್ಮದು ಏಜ್ ಕೊಟ್ಟಿದ್ದಾರೆ, ಅರ್ಹತೆ ಏನಿರಬೇಕಂತ ಕೊಟ್ಟಿದ್ದಾರೆ, ಎಷ್ಟು ಹುದ್ದೆಗಳಿರಬೇಕು, ಎಲ್ಲಿ ಎಂಬುದನ್ನು ಸಂಪೂರ್ಣವಾದ ವಿವರ ಕೊಟ್ಟಿದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಅಪ್ಲಿಕೇಶನ್ ಹಾಕಬಹುದು. ಆಮೇಲೆ ಮತ್ತು ಏನಾದರೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ದಯವಿಟ್ಟು ಇಲ್ಲಿ ವೆಬ್ಸೈಟ್ ಕೂಡ ಅವರು ನೀಡಿದ್ದಾರೆ.
SBI.bank.in ಅಂತ ಇಲ್ಲಿ ನೀವು ಹೋಗಿ ಭೇಟಿ ನೀಡಬಹುದು. ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ನಿಮಗೆ ಬೇಕಾಗಿದೆ ದಯವಿಟ್ಟು ಅಲ್ಲಿ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ. ಮತ್ತು ಇಲ್ಲಿ ಇತ್ತ ಗಮನಿಸಿ ಅಂತ ಇದೆ, ಬ್ಯಾಂಕಿಂಗ್ ಸಂಬಂಧಿಸಿದ ಯಾವುದೇ ತರಬೇತಿ ಬೋಧನೆಯನ್ನು ಸೇವಾನುಭವ ಎಂದು ಪರಿಗಣಿಸಲಾಗುವುದಿಲ್ಲ. ಅಂದರೆ ನೀವು ಯಾವುದಾದ್ರೂ ಕೋರ್ಸ್ ಮಾಡಿದರೆ ಅದು ಎಕ್ಸ್ಪೀರಿಯನ್ಸ್ ಅಂತ ಕನ್ಸಿಡರ್ ಆಗಲ್ಲ ಸ್ನೇಹಿತರೆ. ನೋಡ್ಬೋದು ಅವರು ಕ್ಲಿಯರಾಗಿ ಹೇಳಿದ್ದಾರೆ. 5 ವರ್ಷ ಅವಧಿಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ನಡೆಯಲಿದೆ. ಇವರು 5 ವರ್ಷದ ತನಕ ನಿಮಗೆ ಕಾಂಟ್ಯಾಕ್ಟ್ ಬೇಸ್ ಮೇಲೆ ಕೆಲಸ ಕೊಡ್ತಾರೆ. ಯಾವುದೇ ರೀತಿಯಾದ ಗೌರ್ಮೆಂಟ್ ನಿಮಗೆ ಆರ್ಡರ್ ಕೊಡಲ್ಲ. ಅವರು ಹೇಳ್ತಾ ಇದ್ದಾರೆ ನೋಡಿ, ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. 5 ವರ್ಷದ ತನಕ ನಿಮಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ನಡೆಯಲಿದೆ. ಸಂದರ್ಶನ ಮೂಲಕ ಅಭ್ಯರ್ಥಿಗಳ ಆಯ್ಕೆ. ಸಂದರ್ಶನಕ್ಕೆ 100 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಬ್ಯಾಂಕ್ ನಿಯೋಜಿಸಿದ ಯಾವುದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸಲು ನೀವು ಸಿದ್ಧರಾಗಿರಬೇಕು. ನೀವು ನೋಡ್ಬೋದು ಸ್ನೇಹಿತರೆ, ಬ್ಯಾಂಕ್ ನಿಯೋಜಿಸಿದ ಯಾವುದೇ ಸ್ಥಳದಲ್ಲಿ ನೀವು ಕಾರ್ಯನಿರ್ವಹಿಸಲು ಸಿದ್ಧರಾಗಿರ್ಬೇಕಂತ ಹೇಳ್ತಿದ್ದಾರೆ. ಪ್ರತಿಯೊಂದು ಡೀಟೇಲ್ಸನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ದಯವಿಟ್ಟು ನಮ್ಮ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಾಧ್ಯವಾದಷ್ಟು ಜನರಿಗೆ ಶೇರ್ ಮಾಡಿ ಮತ್ತು ಸಾಧ್ಯವಾದಷ್ಟು ಜನರಿಗೆ ತಿಳಿಸಿ ಸ್ನೇಹಿತರೆ. ಈ ರೀತಿ ಬ್ಯಾಂಕಿಂಗ್ನಲ್ಲಿ ಕಾಲ್ಫಾರ್ಮ್ ಆಗಿದೆ. ಜನವರಿ 10, 2026 ಕೊನೆಯ ದಿನಾಂಕವಾಗಿರೋದ್ರಿಂದ ಯಾರೆಲ್ಲ ಬ್ಯಾಂಕಿಂಗ್ನಲ್ಲಿ ಕೆಲಸ ಮಾಡಲು ಇಂಟ್ರೆಸ್ಟ್ ಇದೆ ಅವರೆಲ್ಲ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಸ್ನೇಹಿತರೆ. ಬಾಯ್.